ಇವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್. ಡೆಸ್ಕ್ ಇಂದ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಹಿಂದೆ ಈಗ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದ್ಸಲ ಬಳ್ಳಾರಿ ಜೈಲಿಗೆ ಕೂಡ ಹೋಗಿ ಬಂದಿದ್ರು. ಈಗ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬಾರ್ದು, ಯಾಕೆ ಮಾಡ್ತೀರಿ? ಈ ವಿಚಾರಕ್ಕೆ ಸಂಬಂಧಪಟ್ಟಂತ ವಿಚಾರಣೆಯ ಸಂದರ್ಭದಲ್ಲಿ ವಾದ ಪ್ರತಿವಾದ ಹೇಗ್ ನಡೀತು ಅಂತ ಈ ವಿಚಾರಣೆ ಕೂಡ ನಾಳೆ ಮುಂದೂಡಿಕೆ ಆಗಿದೆ. ಪ್ರಭು, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಜಾಮೀನಿನ ಮೇಲೆ ಹೊರಗಡೆ ಇದ್ದು ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಆಗ್ತಾ ಇದ್ದಂತೆ ಬಂಧನಕ್ಕೊಳಗಾದಂಥ ದರ್ಶನ್ ಅಂಡ್ ಗ್ಯಾಂಗ್, ಅದರಲ್ಲಿ 5ವರನ್ನ ಬೆಂಗಳೂರಿನ ಪರಪ್ಪನಗರ ಜೈಲಿನಿಂದ ಬೇರೆ ರಾಜ್ಯದ ಬೇರೆ ಬೇರೆ ಜೈಲಿಗೆ ಸ್ಥಳಾಂತರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಜೈಲು ಅಧಿಕಾರಿಗಳು ಒಂದು ಮನವಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸರಿಸುಮಾರು 6 ಗಂಟೆಗಳ ಕಾಲ ಸುದೀರ್ಘವಾದಂಥ ವಾದ ಮತ್ತು ಪ್ರತಿವಾದ ನಡೆಯಿತು. CCH ಅಂದರೆ ಸಿಟಿ ಸಿವಿಲ್ ಕೋರ್ಟ್ನ 57ನೇ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ನಡೆಯಿತು. ಇಲ್ಲಿ ದರ್ಶನ್ ಪರ ವಕೀಲರಾದಂಥ ಸಂದೇಶ್ ಚೌಟಾ ಅವರು ಕೆಲವೊಂದು ಅಂಶಗಳನ್ನು ಜೈಲು ಮ್ಯಾನ್ಯುವಲ್ ಇರ್ಬೋದು, ಜೊತೆಗೆ ಆರೋಪಿಗಳಿಗೆ ನೀಡಬೇಕಾದಂಥ ಒಂದು ಕನಿಷ್ಠ ಸೌಲಭ್ಯಗಳ ಬಗ್ಗೆ ಉಲ್ಲೇಖ ಮಾಡಿ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬಾರ್ದು ಅಂತ ಒಂದು ಅಂಶಗಳನ್ನು ಉಲ್ಲೇಖ ಮಾಡೋದು. ಅದರಲ್ಲಿ ಪ್ರಮುಖವಾಗಿ ಏನು ಪ್ರಕರಣದಲ್ಲಿ ಈಗಾಗಲೇ ಟ್ರಯಲ್ ಶುರು ಆಗುತ್ತೆ, ಅದರಲ್ಲಿ ಏನು 200ಕ್ಕೂ ಹೆಚ್ಚು ಸಾಕ್ಷಿಗಳಿದ್ದಾವೆ, ಆ ಸಾಕ್ಷಿದಾರರನ್ನ ಒಳಪಡಿಸಬೇಕು. ಜೊತೆಗೆ ಕೋರ್ಟ್ನಲ್ಲಿ ಕೆಲವೊಂದು ಸಾಕ್ಷಿಗಳು ಇವರನ್ನ ನೋಡಿ ಗುರುತು ಹಚ್ಚುವಂಥ ಕೆಲಸವನ್ನು ಸಹ ಮಾಡಬೇಕಾಗುತ್ತೆ. ಹಾಗೆ ಅಂತಹ ಸಂದರ್ಭದಲ್ಲಿ ಅವರನ್ನ ಇಲ್ಲಿಂದ ಸುಮಾರು 310 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವುದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಅವರ ವಾದ ಆಗಿತ್ತು. ಅಷ್ಟೇ ಅಲ್ಲದೆ ದರ್ಶನ್ ಅವರ ಕುಟುಂಬಸ್ಥರು ಎಲ್ಲರೂ ಸಹ ಬೆಂಗಳೂರಿನಲ್ಲಿ ಇದ್ದಾರೆ, ಅವರ ಭೇಟಿಗೆ ಅವಕಾಶ ಮಾಡಿಕೊಡ್ಬೇಕು, ಲಾಯರ್ಗಳನ್ನು ಭೇಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಹಾಗಾಗಿ ಅಷ್ಟು ದೂರ ಈಗ ವಕೀಲರು ಅವರು ದರ್ಶನ್ ಅವ್ರನ್ನ ಭೇಟಿ ಮಾಡಬೇಕಾದ್ರೆ ಬಳ್ಳಾರಿವರೆಗೂ ಪ್ರಯಾಣ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅವರ ಕುಟುಂಬಸ್ಥರು ಸಹ ಪ್ರಯಾಣ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಇಲ್ಲೇ ಬೆಂಗಳೂರಿನ ಪರಪ್ಪನಗರ ಜೈಲಿನಲ್ಲಿ ಅವರನ್ನು ಉಳಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಸಹ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ ಆದೇಶ ಏನಿದೆ, ಇಲ್ಲಿ ಹೈಕೋರ್ಟು ಕೆಲವೊಂದು ನಿಯಮಗಳನ್ನು ಮೀರಿ ಏನು ಈ ಪ್ರಕರಣದಲ್ಲಿ ತೀವ್ರತೆಯನ್ನು ಅರಿಯದೆ ಹೈಕೋರ್ಟು ಜಾಮೀನನ್ನು ಮಂಜೂರು ಮಾಡಿದೆ. ಜೊತೆಗೆ ಆ ಸಂದರ್ಭದಲ್ಲಿ ಅವರನ್ನು ಕೂಡಲೇ ಬಂಧಿಸಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಹೊರಡಿಸದೆ ಹೊರತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತಕ್ಕಂಥ ಆದೇಶ ಸುಪ್ರೀಂ ಕೋರ್ಟ್ನ ಆದೇಶದಲ್ಲಿ ಇಲ್ಲ ಅಂತಕ್ಕಂಥ ಒಂದು ಪ್ರಸ್ತಾಪವನ್ನು ಮಾಡಿದ್ರು. ಆದರೆ ಇಲ್ಲಿ ಜೈಲು ಅಧಿಕಾರಿಗಳು ಅದಕ್ಕೆ ಹೇಳ್ತಕ್ಕಂಥ ಒಂದು ರೀಸನ್ನು, ಮೊದಲಿಗೆ ಏನು ಹೈಕೋರ್ಟ್ ಆದೇಶವನ್ನು ಕೊಟ್ಟಿತ್ತು ಸ್ಥಳಾಂತರ ಮಾಡೋದಕ್ಕೆ, ಆ ಆಧಾರದ ಮೇಲೆ ಇವರನ್ನ ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಏನಾದರೂ ಒಂದು ಜೈಲಿನಿಂದ ಮತ್ತೊಂದು ಜೈಲಿಗೆ ಆರೋಪಿಗಳನ್ನ ಸ್ಥಳಾಂತರ ಮಾಡಬೇಕಾದ್ರೆ ಪ್ರತಿ ಬಾರಿಯೂ ಸಹ ಒಂದು ಕೋರ್ಟ್ನ ಅನುಮತಿ ಪಡಿತಕ್ಕಂಥದ್ದು ಕಡ್ಡಾಯವಾಗಿದೆ. ಹಾಗಾಗಿ ಇಲ್ಲಿ ಏನು ಈ ಕೇಸ್ನ ಪ್ರಾಥಮಿಕವಾಗಿ ಕೆಳ ಹಂತದ ನ್ಯಾಯಾಲಯದಲ್ಲಿ ಮೊದಲಿನಿಂದಲೂ ಏನು ವಿಚಾರಣೆ ನಡೀತಾ ಇತ್ತು ಅಂತಹ ಕೋರ್ಟ್ನಲ್ಲಿ ಈಗ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಇಲ್ಲಿ ಸಂದೇಶ್ ಚೌಟಾ ಅವರ ವಾದಕ್ಕೆ ಪ್ರತಿವಾದ ಮಾಡಿರ್ತಕ್ಕಂಥ ಜೈಲು ಅಧಿಕಾರಿಗಳ ಪರವಾಗಿ SP ಪ್ರಸನ್ನ ಕುಮಾರ್ ಅವರು ಏನು ದರ್ಶನ್ಗಿರ್ತಕ್ಕಂಥ ನಂಟು, ಜೈಲಿನಲ್ಲಿ ಕೆಲ ಬೆಂಗಳೂರಿನಲ್ಲಿರ್ತಕ್ಕಂಥ ಕುಖ್ಯಾತ ರೌಡಿಗಳ ನಂಟಿದೆ, ಜೊತೆಗೆ ಅವರಿಗೆ ರಾಜಾತಿಥ್ಯ ಸಿಗ್ತಾ ಇದೆ, ಇವೆಲ್ಲವನ್ನ ತಪ್ಪಿಸಬೇಕು. ಜೊತೆಗೆ ಸಾಕ್ಷಿಗಳ ಮೇಲೆ ಒಂದು ತೀವ್ರವಾದ ಪ್ರಭಾವ ಬೀರಬಾರ್ದು ಅನ್ನೋದಾದರೆ ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು. ಇದು ಆಡಳಿತಾತ್ಮಕವಾಗಿ ಜೊತೆಗೆ ಭದ್ರತಾ ದೃಷ್ಟಿಯಿಂದ ಒಳ್ಳೆಯದು ಅಂತಕ್ಕಂಥ ಒಂದು ತಮ್ಮ ವಾದದಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಅವರು ಕೆಲವೊಂದು ಉದಾಹರಣೆಗಳನ್ನು ಸಹ ಕೊಟ್ಟಿದ್ದಾರೆ. ಇಲ್ಲಿ ಕನಿಷ್ಠ ಸೌಲಭ್ಯಗಳನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ವಿಚಾರಣಾಧೀನ ಕೈದಿಗಳಿಗೆ ಏನೆಲ್ಲ ಸೌಲಭ್ಯಗಳನ್ನು ಕೊಡಬೇಕು ಅದನ್ನು ಕೊಡ್ತಾರೆ. ಅದನ್ನು ಹೊರತುಪಡಿಸಿ ಏನು ಶಿಕ್ಷೆಗೆ ಆಗಿರ್ತಕ್ಕಂಥದ್ದು, ಕನ್ವಿಕ್ಷನ್ ಆಗಿರ್ತಕ್ಕಂಥ ಅಪರಾಧಿಗಳಿಗೆ ಒಂದು ವಿಚಾರಣೆ ನಡೆಸಿ ಅವರಿಗೆ ಏನೆಲ್ಲ ವ್ಯವಸ್ಥೆಗಳನ್ನು ಕೊಡಬೇಕು ಅಂತಹದನ್ನು ಕೊಳ್ಳಾಗುತ್ತೆ. ಅದನ್ನು ಹೊರತುಪಡಿಸಿ ವಿಚಾರಣಾಧೀನ ಕೈದಿಗಳಿಗೆ ಯಾವುದೇ ವಿಶೇಷ ಸೌಲಭ್ಯಗಳನ್ನು ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅದು ಕಾನೂನಿನಲ್ಲೂ ಸಹ ಇಲ್ಲ. ಕಾನೂನಿನಲ್ಲಿ ಎಲ್ಲರೂ ಸಹ ಒಂದೇ, ಸೆಲೆಬ್ರಿಟಿ ಅನ್ನೋ ಮಾತ್ರಕ್ಕೆ ಆತನಿಗೆ ವಿಶೇಷವಾದಂಥ ಸೌಲಭ್ಯಗಳನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಪ್ರತಿವಾದವನ್ನು ಸಹ ಮಂಡಿಸಿರ್ತಕ್ಕಂಥದ್ದು. ಇಲ್ಲಿ ವಾದ ಮತ್ತು ಪ್ರತಿವಾದ ಇನ್ನೂ ಸಹ ನಡೀತಾ ಇದೆ. ಹೀಗಾಗಿ ಏನು ಅವರ ಕೆಲವೊಂದು ವಾದಗಳನ್ನು ದಾಖಲೆಗಳಾಗಿ ದಾಖಲಿಸಿಕೊಂಡಿರ್ತಕ್ಕಂಥ ನ್ಯಾಯಾಧೀಶರು ಮುಂದಿನ ವಿಚಾರಣೆಯನ್ನು ನಾಳೆ ಸಂಜೆ 4 ಗಂಟೆಗೆ ಮುಂದೂಡಲಾಗಿದೆ. ಇಲ್ಲಿ ಇವತ್ತು ಬಹುತೇಕ ಒಂದು ಕಡೆ ಜೈಲು ಅಧಿಕಾರಿಗಳಿಗೆ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ನ್ಯಾಯಾಧೀಶರು. ಇವತ್ತು ದರ್ಶನ್ ಮತ್ತು ಅವರ ಏನು ಈ ಗ್ಯಾಂಗ್ನಲ್ಲಿ ಉಳಿದಂಥ 4 ಆರೋಪಿಗಳಿದ್ದಾರೆ ಅವರನ್ನು ಸ್ಥಳಾಂತರ ಮಾಡೋದಕ್ಕೆ ನ್ಯಾಯಾಲಯ ಅನುಮತಿ ಕೊಡುತ್ತೆ ಅಂತಕ್ಕಂಥ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಮತ್ತೊಂದು ಕಡೆ ದರ್ಶನ್ ಪರ ವಕೀಲರು ಸಹ ಏನು ಅವರನ್ನು ಶಿಫ್ಟ್ ಮಾಡಲ್ಲ ಅಂತಕ್ಕಂಥ ಒಂದು ಭರವಸೆಯಲ್ಲಿ ತಮ್ಮ ವಾದವನ್ನು ಮಂಡಿಸಿದರು. ಆದರೆ ಇಲ್ಲಿ ವಾದ ಮತ್ತು ಪ್ರತಿವಾದವನ್ನು ಆಲಿಸಿರ್ತಕ್ಕಂಥ ನ್ಯಾಯಾಧೀಶರು ನಾಳೆ ಸಂಜೆ 4 ಗಂಟೆಗೆ ಮತ್ತೆ ವಿಚಾರಣೆಯನ್ನು ಮುಂದೂಡಿ ಆದೇಶವನ್ನು ಹೊರಡಿಸಿದ್ದಾರೆ. ನಾಳೆ ನಡೀತಕ್ಕಂಥ ವಿಚಾರಣೆಯಲ್ಲಿ ದರ್ಶನನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದನ್ನು ಫಿಕ್ಸ್ ಮಾಡ್ತಾರಾ ಅಥವಾ ಮುಂದೆ ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಪ್ರಭು.
ಮಂಜುನಾಥ್, ಈಗ ಕೇವಲ ಆರೋಪಿಗೆ ಅಷ್ಟು ದೂರ ಟ್ರಾವೆಲ್ ಮಾಡೋದಕ್ಕೆ ಕಷ್ಟ ಆಗತ್ತೆ ಅಥವಾ ಅವ್ರ ಕುಟುಂಬಸ್ಥರಿಗೆ ಅಷ್ಟು ದೂರ ಹೋಗಿ ಅವ್ರನ್ನ ನೋಡ್ಕೊಂಡು ಬರೋದಕ್ಕೆ ಕಷ್ಟ ಆಗತ್ತೆ ಅನ್ನೋ ಒಂದು ಈ ಕಾರಣ ಏನು ಕೊಟ್ಟಿದಾರಲ್ಲ, ಇದನ್ನ ನ್ಯಾಯಾಲಯ ಕನ್ಸಿಡರ್ ಮಾಡತ್ತಾ ಅಂತ, ಹೇಗೆ ಅಂತ? ಪ್ರಭು, ಇಲ್ಲಿ ನೋಡ್ಬೋದು ನಾವು ಇಲ್ಲಿ ಭದ್ರತಾ ದೃಷ್ಟಿಯಿಂದ ಜೊತೆಗೆ ಕೆಲವೊಂದು ಆಡಳಿತಾತ್ಮಕವಾಗಿ ಕೆಲವು ಏನು ಜೈಲು ಅಧಿಕಾರಿಗಳಿಂದ ಒಂದು ಲೋಪದೋಷಗಳು ನಡೆಯಿತು, ಇವೆಲ್ಲದಕ್ಕೂ ಬ್ರೇಕ್ ಹಾಕಬೇಕು ಅನ್ನೋದಾದರೆ ಇಲ್ಲಿ ದರ್ಶನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವುದು ಸೂಕ್ತ ಅಂತಕ್ಕಂಥದ್ದು ಜೈಲು ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಅನಿಸಿಕೆ. ಇಲ್ಲಿ ಆರೋಪಿಯನ್ನ ಏನು ದರ್ಶನ್ ಪರ ವಕೀಲರು ಹೇಳಿದಾಗೆ ಟ್ರಯಲ್ ಶುರು ಆಗುತ್ತೆ, ಅವರನ್ನ ಪದೇ ಪದೇ ಹಾಜರುಪಡಿಸಬೇಕು ಕೋರ್ಟ್ಗೆ ಅಂತಕ್ಕಂಥದ್ದು ಏನು ಅವಶ್ಯಕತೆ ಇಲ್ಲ. ಟ್ರಯಲ್ ನಡೀತಕ್ಕಂಥ ಸಂದರ್ಭದಲ್ಲಿ ಅವರನ್ನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಏನು ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಹಾಗಾಗಿ ಜಡ್ಜು ಸಹ ಜೈಲು ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದ್ರು, ಆರೋಪಿಗಳನ್ನ ಸ್ಥಳಾಂತರ ಮಾಡೋದಕ್ಕೆ ಬೇಕಾದಂಥ ವ್ಯವಸ್ಥೆ ಇದೆ ಅಂತಕ್ಕಂಥದ್ದು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜೈಲುಗಳಲ್ಲೂ ಸಹ ವಿಡಿಯೋ ಕಾನ್ಫರೆನ್ಸ್ಗೆ ಅವಕಾಶ ಇದೆ, ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಸಹ ಇದ್ದಾವೆ. ಹೀಗಾಗಿ ಸ್ಥಳಾಂತರ ಮಾಡೋದರಲ್ಲಿ ಯಾವುದೇ ಲೋಪಗಳು ಇಲ್ಲ, ಅವಶ್ಯಕತೆವಾಗಿ ಅವರನ್ನು ಸ್ಥಳಾಂತರ ಮಾಡ್ಬೋದು. ಯಾವುದೇ ಇದರಲ್ಲಿ ಭದ್ರತೆಗೆ ಸಂಬಂಧಪಟ್ಟಂತೆ ಇರ್ಬೋದು, ಅವರನ್ನು ವಿಚಾರಣಾ ಸಂದರ್ಭದಲ್ಲಿ ಏನು ಟ್ರಯಲ್ ನಡೀತಕ್ಕಂಥ ಸಂದರ್ಭದಲ್ಲಿ ಸಾಕ್ಷಿಗಳನ್ನು ಅವರನ್ನು ಪ್ರೊಡ್ಯೂಸ್ ಮಾಡುವಂಥ ಸಂದರ್ಭದಲ್ಲಿ ಇರ್ಬೋದು, ಅದು ಆಗ ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬಹುದು ಅಂತಕ್ಕಂಥ ಒಂದು ಉತ್ತರವನ್ನು ಒಂದು ಲಿಖಿತ ರೂಪದಲ್ಲಿ ದಾಖಲೆಗಳ ಮುಖಾಂತರ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಇವೆಲ್ಲವನ್ನ ನೋಡ್ತಕ್ಕಂಥ ನ್ಯಾಯಾಧೀಶರು ನಾಳೆ ಬಹುತೇಕ ದರ್ಶನ್ ಅಂಡ್ ಗ್ಯಾಂಗ್ ಏನಿದೆ 5 ಜನರನ್ನು ಮೊದಲಿಗೆ ಅಂದರೆ ಈಗ ಜಾಮೀನು ಸಿಕ್ಕಿ ಹೊರಗಡೆ ಬಂದು ನಂತರ ಏನು ಜೈಲಿಗೆ ಹೋಗಿದ್ದಾರೆ, ಜಾಮೀನು ಸಿಗೋದಕ್ಕೆ ಮುಂಚಿತವಾಗಿ ಪ್ರದೋಷ್ ಇರ್ಬೋದು, ಜಗದೀಶ್ ಇರ್ಬೋದು, ಜೊತೆಗೆ ದರ್ಶನ್ ಇವರಿಲ್ಲಿ ಯಾವ್ಯಾವ ಜೈಲಿನಲ್ಲಿದ್ದರೂ ಅದೇ ಜೈಲುಗಳಿಗೆ ಅವರನ್ನು ಸ್ಥಳಾಂತರ ಮಾಡುವುದಕ್ಕೆ ಆದೇಶ ಹೊರಡಿಸುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.